ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸ್ವರ್ಣ. ಇವತ್ತು ಶನಿವಾರ ಬೆಳಗಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ತಲೆನಲ್ಲಿ ತುಂಬ ಡ್ಯಾಂಡ್ರಫ್ ಜಾಸ್ತಿ ಆಗಿರೋದ್ರಿಂದ ನಾನಿಲ್ಲಿ ಮೊಸರನ್ನು ತಲೆಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡೆ. ಫ್ರೆಶ್ ಮೊಸರಾಗಿರೋದ್ರಿಂದ, ಇವತ್ತಿಂದ ಆಗಿರೋದ್ರಿಂದ ಮೊಸರು ಹುಳಿ ಇದ್ದಷ್ಟು ಡ್ಯಾಂಡ್ರಫ್ಗೆ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಸೊ ಅದು ಫ್ರೆಶ್ ಆಗಿದ್ದರಿಂದ ನಾನು ಅದಕ್ಕೆ ಲೆಮನ್ ಜ್ಯೂಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ಕಂಪ್ಲೀಟ್ ಸ್ಕ್ಯಾಲ್ಪ್ ಏನಿದೆ ಎಲ್ಲದಕ್ಕೂ ಅಪ್ಲೈ ಮಾಡ್ತಾ ಇದ್ದೀನಿ. ಇವತ್ತು ಮನೆಯೆಲ್ಲ ಒರೆಸಿ ಪೂಜೆ ಮಾಡಿ ಆನಂತರ ನಾನು ಅಸೈನ್ಮೆಂಟ್ ಸಬ್ಮಿಷನ್ಗೆ ಹೋಗಬೇಕಾಗಿದೆ. ಆಲ್ರೆಡಿ ತುಂಬ ಡಿಲೇ ಆಗಿದೆ. ಅಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ, ಯಾಕಂದರೆ MA 2 ಸೈಕಲಲ್ಲಿ ಬರುತ್ತೆ, ಜುಲೈ ಸೈಕಲ್ ಮತ್ತು ಇನ್ನೊಂದು ಯಾವ ಮಂತ್ ಅಂತ ಗೊತ್ತಿಲ್ಲ. ಸೊ ನನಗೆ ಲಾಸ್ಟ್ ಡೇಟ್ ಇದ್ದಿದ್ದು ಮಾರ್ಚ್ನಲ್ಲೇ. ಬಟ್ ನನಗೆ ಹೇಗೆ ಇನ್ಫಾರ್ಮೇಷನ್ ಮಿಸ್ ಆಯಿತು ಅಂತಲೇ ಗೊತ್ತಾಗಿಲ್ಲ. ಅದನ್ನು ನಾನು ನಿಮ್ಮ ಜೊತೆ ಹೇಳಿದ್ದೆ. ಸೊ ಈಗ ರಿಕ್ವೆಸ್ಟ್ ಮಾಡಿಕೊಂಡು ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಹೋಗೋದಕ್ಕಿಂತ ಮುಂಚೆ ಪೂಜೆ ಎಲ್ಲ ಮಾಡಬೇಕು ಅಂತ ಇವಾಗ ಮೊಸರು ಹಾಕಿ ಆದಮೇಲೆ ನಾನಿವಾಗ ಮನೆ ಕಸ ಎಲ್ಲ ತೆಗೆದು ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ. ಮೊಸರನ್ನ ಹಾಕಿದಾಗ ಡೆಫಿನೆಟಾಗಿ ಅದು ಸ್ವಲ್ಪ ಮೆಲ್ಟ್ ಆದಂಗಾಗಿ ನೀರು ಸೋರುತ್ತೆ. ಯಾವುದಾದ್ರೂ ಒಂದು ಕರ್ಚಿಫ್ ಏನಾದರೂ ಇಟ್ಕೊಂಡ್ರೆ ಬೆಟರ್ ನೀವು, ಇಲ್ಲಾಂದರೆ ತುಂಬ ಇರಿಟೇಟ್ ಆಗ್ತಾ ಇರುತ್ತೆ. ಆ್ಯಂಡ್ ಮೊಸರು ಅಪ್ಲೈ ಮಾಡಿದ್ಮೇಲೂ ಅಷ್ಟೇ ತಲೆನ ಚೆನ್ನಾಗಿ ವಾಶ್ ಮಾಡಿ, ಇಲ್ಲಾಂದರೆ ತುಂಬ ಹಾಲು ಸ್ಮೆಲ್ ಜಾಸ್ತಿ ಬರುತ್ತೆ, ಇರಿಟೇಟ್ ಆದಂಗೆ ಆಗುತ್ತೆ. ಸೊ ಹಾಗಾಗಿ ಚೆನ್ನಾಗಿ ವಾಶ್ ಮಾಡಬೇಕು. ಮೊಸರು ಅಪ್ಲೈ ಮಾಡಿದಾಗ ನೀವು ಶಾಂಪೂನಲ್ಲೇ ವಾಶ್ ಮಾಡ್ಕೋಬೋದು, ಬೆಟರ್ ಅದು. ಇಲ್ಲಾಂದರೆ ಸೀಗೆ ಪುಡಿನ ಯೂಸ್ ಮಾಡಿದ್ರೆ ಇನ್ನೂ ಬೆಟರ್. ಸೊ ನಾನಿವಾಗ ಮನೆ ಕಸ ಎಲ್ಲ ತೆಗೆದಾಯಿತು, ಎಲ್ಲನೂ ಕ್ಲೀನ್ ಮಾಡಿ ಆನಂತರ ಮನೆಯೂ ಒರೆಸ್ದೆ. ಇವಾಗ ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ನಾವಿವತ್ತು ಪ್ಲ್ಯಾನ್ ಮಾಡಿದ್ದು ಅಟ್ಲೀಸ್ಟ್ 10 to 10:30ಗೆ ಮನೆ ಬಿಟ್ಟರೆ ಹೋಗೋ ತನಕ 1 hour 1.5 hour ಬೇಕು. ನಾರ್ಮಲ್ ಬೈಕ್ ಆದರೆ 1 hourಗೆ ಹೋಗ್ತೀವಿ. ಸ್ಕೂಟಿ ಸ್ವಲ್ಪ ಸ್ಲೋ ಅಂತಾರೆ ನನ್ನ ಹಸ್ಬೆಂಡ್, ನನಗೆ ಗೊತ್ತಿಲ್ಲ, ಅದರಿಂದ ಸ್ವಲ್ಪ ಲೇಟ್ ಆಗುತ್ತೆ, ಒಂದು 10-20 ನಿಮಿಷ ವೇರಿ ಆಗ್ಬೋದು ಅಂತ ಹೇಳಿದ್ರು. ಓಕೆ, ನಾವು ಸ್ಕೂಟಿ ತೊಗೊಂಡಿದ್ದು ಉದ್ದೇಶ ಏನು ಅಂದರೆ ಬೈ ಚಾನ್ಸ್ ಬೇಗ ಸಬ್ಮಿಟ್ ಮಾಡಿ ಬಂದರೆ ಏನಾದರೂ ಪರ್ಚೇಸ್ ಮಾಡ್ಬೋದು ಅನ್ನೋ ರೀಸನ್ಗೆ ಸ್ಕೂಟಿಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಇವಾಗ ನೀವು ನೋಡ್ತಾ ಇರ್ಬೋದು, ಹೊಸ್ತಲೆಲ್ಲ ತೊಳೆದು ಆನಂತರ ನಾನು ಹೊಸ್ತಲಿಗೆ ರಂಗೋಲಿ ಹಾಕ್ತಾ ಇದ್ದೀನಿ. ತುಂಬ ಜನ ಕೇಳಿದ್ರಿ ಯಾವ ಥರ ಹಾಕ್ತಾ ಇದ್ದೀರಾ ಈ ರಂಗೋಲಿನ ಅಂತ. ನಾಮ ಅಂತ ಬರುತ್ತೆ, ವಿಭೂತಿ ಥರನೇ, ಬಟ್ ಉದ್ದಕ್ಕೆ ನಮ್ಮ ಬೆರಳಿನ ಥರ ಇರುತ್ತೆ. ಸೊ ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿ ಕಲಿಸ್ಕೊಂಡು ತೆಳುವಾಗಿ ಅದಕ್ಕೆ ಹತ್ತಿ ಅಥವಾ ಕಾಟನ್ ಬಟ್ಟೆನ ಡಿಪ್ ಮಾಡಿ ಅದನ್ನು ಪ್ರೆಸ್ ಮಾಡಿದ್ರೆ ನಿಮ್ಮ ಬೆರಳಲ್ಲಿ ಆ ನೀರು ಸೋರುತ್ತೆ. ಸೊ ಆ ಸೋರೋ ನೀರಲ್ಲಿ ನಿಮಗೆ ಯಾವ ಥರ ಡಿಸೈನ್ ಬೇಕೋ ಆ ಡಿಸೈನನ್ನು ನೀವು ಹೊಸ್ತಲ ಮೇಲೆ, ಈವನ್ ನೆಲದ ಮೇಲೂ ಸಹ ಬರ್ಕೋಬೋದು. ನೋಡ್ತಾ ಇದ್ದೀರಾ? ಸೊ ಈ ಥರ ನಾನು ರಂಗೋಲಿನ ಹಾಕ್ತಾ ಇರೋದು. ನಾನು ತುಂಬ ವೀಡಿಯೋಸ್ನ ನೋಡಿದೆ, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ತುಂಬ ಯೂಟ್ಯೂಬರ್ಸ್ ಈ ಥರ ರಂಗೋಲಿನ ಹಾಕ್ತಾರೆ, ನನಗೂ ಈಸಿ ಅಂತ ಅನ್ನಿಸ್ತು. ಆ್ಯಂಡ್ ಈವನ್ ಮನೆ ಅಷ್ಟೊಂದು ಡಸ್ಟು ಸಹ ಆಗಲ್ಲ. ಹಾಗಾಗಿ ಇದೇ ಮೆಥಡನ್ನು ನಾನು ಸಹ ಯೂಸ್ ಮಾಡ್ತಾ ಇದ್ದೀನಿ. ರಂಗೋಲಿ ನೀವು ಈ ಥರ ಮೆಥಡಲ್ಲಿ ಯಾವುದೇ ಡಿಸೈನ್ನ ಬೇಕಿದ್ದರೆ ಡ್ರಾ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ, ಈಸಿನೂ ಸಹ ಹೌದು. ಸೊ ಇವಾಗ ಹೊಸ್ತಲಿಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿನೂ ಹಾಕಿ ಆಯಿತು. ಆನಂತರ ಪೂಜೆ ಮಾಡಬೇಕು. ನಾನು ಪೂಜೆ ಮಾಡಿ ತಿಂಡಿನ ರೆಡಿ ಮಾಡಬೇಕು. ಮಕ್ಕಳಿಗೆ ಮಧ್ಯಾಹ್ನಕ್ಕೂ ಆಗೋ ಥರ ರೆಡಿ ಮಾಡಿ ಹೋಗ್ತೀನಿ. ನಮ್ಮ ಪ್ಲ್ಯಾನ್ ಇದ್ದಿದ್ದು ವಿತಿನ್ 3 to 4 hours ವಾಪಸ್ ಬರಬೇಕು ಅಂತ. ಮಕ್ಕಳಿಬ್ಬರು ಮನೆಯಲ್ಲೇ ಇರ್ತಾರೆ. ನನ್ನ ತಮ್ಮ ಬರ್ತೀನಿ ಅಂತ ಹೇಳಿದ್ದಾನೆ, ಅದೇ ಧೈರ್ಯದ ಮೇಲೆ ಹೋಗ್ತಾ ಇದ್ದೀವಿ. ಪೂರ್ವಿ ಇವಾಗ ಆರಾಮಾಗಿದ್ದಾಳೆ, ಪರವಾಗಿಲ್ಲ. ಸೊ ಅವ್ರಿಗೆಲ್ಲ ರೆಡಿ ಮಾಡಿ ಹೋಗ್ಬೇಕಲ್ವ, ಹಾಗಾಗಿ ಸಾಂಬಾರಿತ್ತು ಮಧ್ಯಾಹ್ನಕ್ಕೆ. ಅನ್ನನ ರೆಡಿ ಮಾಡಿ ಆನಂತರ ನಾನು ಪೂಜೆ ಮಾಡ್ತಾ ಇದ್ದೀನಿ. ಕುಕ್ಕರ್ಗೆ ಅನ್ನ ಇಟ್ಟು, ಸೊ ಪೂಜೆ ಆಗೋ ತನಕ ವಿಷಲ್ ಆಗುತ್ತೆ, ಅಲ್ಲಿಗೆ ಅನ್ನ ರೆಡಿ ಆಗುತ್ತೆ ಅವ್ರಿಗೆ ಮಧ್ಯಾಹ್ನಕ್ಕೆ. ಬೆಳಿಗ್ಗೆ ನಾನು ನೀರು ದೋಸೆ ಮಾಡಬೇಕು ಅಂತ ರಾತ್ರಿನೇ ಅಕ್ಕಿನ ನೆನೆಸಿಟ್ಟಿದ್ದೀನಿ. ಸೊ ಅದರ ಮೆಥಡನ್ನು ಸಹ ನಾನು ನಿಮಗೆ ಇವತ್ತು ಶೇರ್ ಮಾಡ್ತೀನಿ, ನಾನು ಯಾವ ಥರ ನೀರು ದೋಸೆ ಮಾಡ್ತೀನಿ ಅಂತ. ಸೊ ಇವಾಗ ಪೂಜೆ ಎಲ್ಲ ಮುಗಿದಿದೆ, ಆನಂತರ ನಾನು ತಿಂಡಿನ ರೆಡಿ ಮಾಡಬೇಕು. ನಾನು ಆಗಲೇ ಹೇಳಿದಾಗೆ ತುಂಬ ಡಿಲೇ ಆಗಿರೋದ್ರಿಂದ ಅಲ್ಲಿ ಏನು ಹೇಳ್ತಾರೆ ಅನ್ನೋ ಟೆನ್ಷನ್ನೇ ತುಂಬ ಇತ್ತು. ಯಾಕಂದರೆ ಆಲ್ಮೋಸ್ಟ್ 1-1.5 ತಿಂಗಳು ಡಿಲೇ ಆಗಿದೆ. ಅವರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ ನನಗೆ. ಸೊ ಸ್ನೇಹಿತರೆ, ಇವಾಗ ಪೂಜೆ ಎಲ್ಲ ಮುಗಿದಿದೆ. ರಾತ್ರಿನೇ ಅಕ್ಕಿನ ನೆನೆಸಿಟ್ಟಿದ್ದೀನಿ. ನಿಮ್ಮ ಮನೇಲಿ ಏನಾದರೂ 3-4 ಜನ ಇದ್ದರೆ ಒಂದು ದೊಡ್ಡ ಗ್ಲಾಸಲ್ಲಿ 1 ಕಪ್ ಅಕ್ಕಿ ಸಾಕಾಗುತ್ತೆ ನೀರು ದೋಸೆಗೆ. ಚೆನ್ನಾಗಿ ನೆನೆಸಿ ಆನಂತರ ರಾತ್ರಿನೇ ನಾನು ತೊಳೆದು ನೆನೆಸಿದ್ದೆ. ಮಾರ್ನಿಂಗ್ ರುಬ್ಬೋಕ್ಕಿಂತ ಮುಂಚೆ 1-2 ಸಾರಿ ತೊಳ್ಕೊಂಬಿಡಿ. ಆನಂತರ ನಾನು ಕಾಯಿ ತುರಿನೂ ಸಹ ತಗೋತಾ ಇದ್ದೀನಿ. ನೀರು ದೋಸೆಗೆ ಅಕ್ಕಿ, ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ, ಹಾಗೆಯೇ ಕಾಯಿ ತುರಿ ಇದಿಷ್ಟನ್ನು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ನಾರ್ಮಲ್ ದೋಸೆಗೆ ಉದ್ದಿನಬೇಳೆ, ಅವಲಕ್ಕಿ ಏನೆಲ್ಲ ನೆನೆಸ್ತೀವಿ, ಬಟ್ ಇದು ತುಂಬ ಈಸಿ. ಬಟ್ ಏನು ಅಂದರೆ ತುಂಬ ತೆಳು ಬರುತ್ತೆ, ಹೊಟ್ಟೆ ತುಂಬಲ್ಲ, ಸ್ವಲ್ಪ ಜಾಸ್ತಿ ತಿನ್ನಬೇಕು ಅಂತ ಅನಿಸುತ್ತೆ. 2 ದೋಸೆ ತಿನ್ನೋರು ಇದನ್ನು 3-4 ದೋಸೆ ತಿಂತಾರೆ ಆ ಥರ.
ನಾನಿಲ್ಲಿ ಮೊದಲು ಅಕ್ಕಿ ಕಾಯಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ಆನಂತರ ಬ್ಯಾಟರ್ ಎಷ್ಟು ನೀರಾಗಿ ಬರುತ್ತೋ ಅಷ್ಟೂ ದೋಸೆ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಾ ನೀವು, ನಾನು ಮಿನಿಮಮ್ ಅಂತಂದ್ರೂ ದೊಡ್ಡ ಗ್ಲಾಸಲ್ಲಿ ಒಂದು 3-4 ಗ್ಲಾಸ್ ಆಗೋ ಅಷ್ಟು ನೀರನ್ನು ಹಾಕಿದ್ದೀನಿ. ನೀವು ಸೌಟಲ್ಲಿ ಕೈ ಆಡಿಸ್ದಾಗ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ, ಅದು ತಿಕ್ ಅಂತ ಅನ್ನಿಸ್ಬಾರ್ದು, ನೀರು ಥರ ಇರಬೇಕು ಬ್ಯಾಟರ್. ಆವಾಗಲೇ ದೋಸೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರೋದು. ರುಬ್ಬುವಾಗ ಸ್ವಲ್ಪ ಉಪ್ಪನ್ನು ಹಾಕಿದ್ದೆ, ಇವಾಗ ನೀರನ್ನ ಮಿಕ್ಸ್ ಮಾಡಿರೋದ್ರಿಂದ ಮತ್ತೆ ಸ್ವಲ್ಪ ಪುಡಿ ಉಪ್ಪನ್ನು ನಾನು ಹಾಕ್ತಾ ಇದ್ದೀನಿ. ಆ್ಯಂಡ್ ಉಳಿದಿರೋ ಕಾಯಿ ತುರಿ ಚಟ್ನಿಗೆ ಜಸ್ಟ್ ಪ್ಲೇನ್ ಕಾಯಿ ಚಟ್ನಿನ ಮಾಡ್ತಾ ಇದ್ದೀನಿ. ಇದಕ್ಕೆ ಈರುಳ್ಳಿ ಚಟ್ನಿ, ಟೊಮ್ಯಾಟೊ ಚಟ್ನಿ, ಇಲ್ಲ ಅಂತಂದರೆ ಕಾಯಿ ಒಬ್ಬಟ್ಟಿಗೆ ನಾವು ಹೂರ್ಣ ಮಾಡ್ಕೋತೀವಿ ಗೊತ್ತಾ, ಅದನ್ನು ಸಹ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈವನ್ ನೀವು ಗುಲ್ಕನ್ ಜೊತೆನೂ ಸಹ ನೀರು ದೋಸೆನ ತಿನ್ಬೋದು. ಸೊ ಇವಾಗ ನಾನು ದೋಸೆನ ಹಾಕ್ತಾ ಇದ್ದೀನಿ. ಚಟ್ನಿಗೂ ಸಹ ಎಲ್ಲ ರೆಡಿಯಾಗಿದೆ. ಪ್ರತಿ ಸಾರಿ ದೋಸೆ ಹಾಕುವಾಗ್ಲೂ ಕೆಳಗಡೆಯಿಂದ ನೀವು ಸೌಟ್ ಆಡಿಸಿ ಆನಂತರನೇ ದೋಸೆ ಹಾಕಬೇಕು, ಇಲ್ಲಾಂದರೆ ನೀರೆಲ್ಲ ಮೇಲಿರುತ್ತೆ, ನಾವು ರುಬ್ಬಿರೋ ಅಕ್ಕಿ ಹಿಟ್ಟು ಏನಿರುತ್ತೆ ಅದೆಲ್ಲ ತಳ ಸೇರ್ಕೊಂಡ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಸೊ ನೋಡಿ, ಈ ಮೆಥಡಲ್ಲಿ ಎಲ್ಲೂ ಸಹ ಒಂದು ಸಣ್ಣ ಗ್ಯಾಪು ಇಲ್ಲದೆ ಇರೋ ಥರ ಬ್ಯಾಟರಿಂದ ಕವರ್ ಮಾಡಿ ಜಸ್ಟ್ ನೀವು ತವಾ ಮೇಲೆ ಬ್ಯಾಟರ್ನ ಹಾಕಿ ತವಾನ ಹೇಗೆ ತಿರುಗಿಸ್ತೀರೋ ಅದೇ ಥರ ದೋಸೆ ಬರುತ್ತೆ. ತುಂಬ ಈಸಿ ಆ್ಯಂಡ್ ಜಾಸ್ತಿ ಹೊತ್ತು ಬೇಯಬೇಕು ಅಂತ ಏನೂ ಇಲ್ಲ. 1 ನಿಮಿಷದಲ್ಲಿ ಒಂದು ದೋಸೆನ ರೆಡಿ ಮಾಡ್ಕೋಬೋದು. ಕೆಲವರು ಡೈರೆಕ್ಟಾಗಿ ಜಸ್ಟ್ ಒಂದು ಸೈಡ್ ಬೇಯಿಸಿ ಆನಂತರ ಫೋಲ್ಡ್ ಮಾಡ್ತಾರೆ. ಬಟ್ ನನಗೇನು ಅಂತಂದರೆ ಅಷ್ಟು ಸ್ಯಾಟಿಸ್ಫೈ ಅಂತ ಅನಿಸಲ್ಲ, ಹಾಗಾಗಿ 2 ಸೈಡ್ ಬೇಯಿಸ್ತೀನಿ. ನೆಕ್ಸ್ಟ್ ಸೈಡ್ ಏನಿದೆ ಜಸ್ಟ್ ಒಂದು 3 to 4 ಸೆಕೆಂಡ್ ಅಷ್ಟೇ ಉಲ್ಟಾ ಮಾಡಿ ಆನಂತರ ತೆಗೆದಿಡ್ತೀನಿ, ಯಾಕಂದರೆ ಆಲ್ರೆಡಿ ಬೆಂದಿರುತ್ತೆ ಅದು. ಸೊ ನೋಡಿ, ಇವಾಗ ನೀರು ದೋಸೆ ಎಷ್ಟು ಚೆನ್ನಾಗಿ ಬಂತು. ಟೇಸ್ಟೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಬೇಕಿದ್ದರೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಜೀರಿಗೆ ಇದನ್ನೆಲ್ಲನೂ ಮಸಾಲೆ ನೀರು ದೋಸೆ ಥರನೂ ರುಬ್ಕೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾನಿವತ್ತು ಜಸ್ಟ್ ಪ್ಲೇನ್ ನೀರು ದೋಸೆನ ಮಾಡ್ತಾಯಿದ್ದೀನಿ. ಸೊ ಇವಾಗ ತಿಂಡಿ ರೆಡಿಯಾಗಿದೆ ಸ್ನೇಹಿತರೆ. ತಿಂಡಿ ತಿಂದ್ಕೊಂಡು ನಾನು ಮೈಸೂರಿಗೆ ಹೋಗೋದಕ್ಕೆ ರೆಡಿ ಆಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈವನ್ ಸಾನೂ ಸಹ 2-3 ತಿಂತಾಳೆ. ಅಷ್ಟು ತೆಳುವಾಗಿರುತ್ತೆ, ಅಷ್ಟು ಚೆನ್ನಾಗಿನೂ ಸಹ ಇರುತ್ತೆ. ಆ್ಯಂಡ್ ನಾನಿವಾಗ ರೆಡಿಯಾಗಿದ್ದೀನಿ. ಇದನ್ನು ಸಹ ಮೀಶೋದಲ್ಲಿ ಪರ್ಚೇಸ್ ಮಾಡಿರೋ ಅಂಥ ಟಾಪ್, ಜಸ್ಟ್ ಟಾಪ್ ಅಷ್ಟೇ. ಇದು ಕಾಟನ್ ಟಾಪ್, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದಕ್ಕೆ ಸ್ಲೀವ್ಸ್ ಕೊಟ್ಟಿಲ್ಲ, ಬಟ್ ಟಾಪ್ ಲೆಂತ್ ನೋಡಿ ಸ್ವಲ್ಪ ಉದ್ದ ಇದೆ. ನಾನು ಕೆಳಗಡೆ ಕಟ್ ಮಾಡಿ ಅದನ್ನೇ ಸ್ಲೀವ್ ಮಾಡ್ಕೋತೀನಿ. ಬಟ್ ಇವಾಗ ಅರ್ಜೆನ್ಸಿನಲ್ಲಿ ನನಗೆ ಮಾಡೋದಕ್ಕಾಗಲಿಲ್ಲ. ಟಾಪ್ ಕಲರ್ ಇಷ್ಟ ಆಯಿತು, ಪ್ಯಾಟ್ರನ್ ಇಷ್ಟ ಆಗಿದ್ದರಿಂದ ವೇರ್ ಮಾಡಿಬಿಟ್ಟೆ. ಬಟ್ ಆ ಸ್ಲೀವ್ ಇಲ್ಲ ಇದಕ್ಕೆ, ಸ್ಲೀವ್ಲೆಸ್ಸು. ಡೆಫಿನೆಟಾಗಿ ನಾನು ಕೆಳಗಡೆ ಕಟ್ ಮಾಡಿ 1 3 ಇಂಚ್ ಆದರೆ ಸಾಕು ನನಗೆ. ಸೊ ಅದನ್ನು ಕಟ್ ಮಾಡಿ ಸ್ಲೀವ್ ಥರ ಮಾಡ್ಕೋತೀನಿ. ಸೊ ಇವಾಗ ನಾನು ಅಸೈನ್ಮೆಂಟ್ಸ್ ಎಲ್ಲ ಒಂದು ಸಾರಿ ಚೆಕ್ ಮಾಡ್ಕೋತಿದ್ದೀನಿ ಕರೆಕ್ಟ್ ಇದೆಯಾ ಅಂತ. ಸುಮಾರು ಜನ ಕೇಳಿದ್ರಿ ಎಲ್ಲ ವೈಟ್ ಪೇಪರಲ್ಲೇ ಮಾಡಬೇಕು, ನಿಮ್ದು ಯಾಕೆ ಡಿಫ್ರೆಂಟ್ ಕಲರ್ ಇದೆ ಅಸೈನ್ಮೆಂಟ್ ಅಂತ. ಕವರ್ ಪೇಜ್ಗೆ ಡಿಫ್ರೆಂಟ್ ಕಲರ್ ಹಾಕಿದ್ರೇ ಚೆನ್ನಾಗಿ ಕಾಣೋದು, ವೈಟ್ ಏನು ಅಷ್ಟು ಲುಕ್ ಅಂತ ಅನಿಸಲ್ಲ. ಹಾಗಾಗಿ ನಾನು ಕಲರ್ ಪೇಜಲ್ಲಿ ಕವರ್ ಪೇಜನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಹೋಗ್ತಾ ಇದ್ದೀನಿ ಅಸೈನ್ಮೆಂಟ್ ಸಬ್ಮಿಷನ್ಗೆ. ಭಯ ಮಾತ್ರ ಹಾಗೇ ಇದೆ, ಯಾಕಂದರೆ ಯಾರೂ ಪರಿಚಯ ಇಲ್ಲ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ಇಷ್ಟು ಲೇಟ್ ಮಾಡಿರೋದು. ಏನೇ ಸಬ್ಮಿಷನ್ ಇದ್ದಿದ್ರು ಇನ್ ಟೈಮ್ಗೆ ಮಾಡ್ತಿದ್ದೆ, ತುಂಬ ಅರ್ಲಿಯಾಗಿಯೇ ನಾನು ಸಬ್ಮಿಟ್ ಮಾಡ್ತಿದ್ದೆ. ಬಟ್ ಈ ಸಾರಿ ಯಾವ ಥರ ಇನ್ಫಾರ್ಮೇಷನ್ ಮಿಸ್ ಆಯಿತು ಅಂತ ಗೊತ್ತಿಲ್ಲ. ಸೊ ತುಂಬ ಭಯ ಆಗ್ತಿದೆ, ಅಲ್ಲಿ ಏನಂತಾರೋ. ಅದು ಅಲ್ಲದೆ ನಾನೇ ಡೈರೆಕ್ಟಾಗಿ ಹೋಗ್ತಾ ಇದ್ದೀನಿ, ಏನಾದರೂ ಬೈತಾರ ಅಂತ ಭಯ ಇತ್ತು. ಬಟ್ ಏನೂ ಮಾಡೋದಕ್ಕಾಗಲ್ಲ. ಆ್ಯಂಡ್ ಮಕ್ಕಳೆಲ್ಲ ಇದ್ದಾರೆ. ನಾನು ಪೂರ್ವಿ ಮತ್ತು ಸಾನುಗಿಬ್ಬರಿಗೂ ಹೇಳಿದೆ ಬರೋ ತನಕ ಸ್ನಾನ ಮಾಡ್ಕೊಂಡಿರಿ ಅಂತ. ಯಾಕಂದರೆ ನಾನು ಸಾನು ಸ್ನಾನ ಮಾಡಿಸೋದಕ್ಕಾಗಲಿಲ್ಲ, ಟೈಮ್ ಆಗೋಗ್ಬಿಟ್ಟಿತ್ತು. ಬಟ್ ಅವ್ರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾನಂತೂ ಇವಾಗ ಹೊರಡ್ತಾ ಇದ್ದೀನಿ. ಆಗಲೇ ಹೇಳಿದಾಗೆ ಮಿನಿಮಮ್ ಅಂದರೂ 1 ಗಂಟೆ 1-1/4 ಗಂಟೆ ಬೇಕು ಮೈಸೂರನ್ನ ರೀಚ್ ಆಗೋದಕ್ಕೆ. ನನ್ನ ಹಸ್ಬೆಂಡ್ ತುಂಬ ಫಾಸ್ಟಾಗೆಲ್ಲ ಹೋಗಲ್ಲ, ಆದಷ್ಟು ನಿಧಾನಕ್ಕೆ ಹೋಗ್ತಾರೆ. ಹಾಗಾಗಿ ಸ್ವಲ್ಪ ಡಿಲೇ ಅಂತೂ ಆಗೇ ಆಗುತ್ತೆ. ಸೊ ಯೂನಿವರ್ಸಿಟಿಗೆ ಹೋಗಿ ಅಸೈನ್ಮೆಂಟ್ ಸಬ್ಮಿಟ್ ಮಾಡಿ ಆನಂತರ ಸಾಧ್ಯ ಆದರೆ ನನ್ನ ಫೇವ್ರೆಟ್ ಪ್ಲೇಸ್ ಸಯ್ಯಾಜಿರಾವ್ ರೋಡಲ್ಲಿ ಒಂದು ರೌಂಡ್ ಹಾಕಿ ಬರೋಣ ಅಂತ ಅಂದ್ಕೊಂಡು ಈಗ ಹೋಗ್ತಾ ಇದ್ದೀವಿ. ಯೂನಿವರ್ಸಿಟಿನಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಬ್ರ್ಯಾಂಚ್ ಇದೆ. ಪೊಲಿಟಿಕಲ್ಗೆ ಒಂದು ಬ್ರ್ಯಾಂಚು, ಆ್ಯಂಡ್ ನಂದು ಓಪನ್ ಎಲೆಕ್ಟಿವ್ ಅಂತ ಮತ್ತೊಂದು ಸಬ್ಜೆಕ್ಟ್, ಅದು ಹಿಸ್ಟ್ರಿ ಇದೆ, ಅದಕ್ಕೆ ಒಂದು ಬ್ರ್ಯಾಂಚು. ಅದೆಲ್ಲ ಒಂದು ವೆಹಿಕಲ್ ತೊಗೊಂಡೇ ಹೋಗ್ಬಿಡ್ಬೋದು, ಬೈ ವಾಕ್ ಅಂತೂ ಹೋಗೋದಕ್ಕೆ ಆಗಲ್ಲ. ಅಲ್ಲೊಂದು ಕಡೆ ಹೇಳ್ತಾರೆ, ಇಲ್ಲೊಂದು ಕಡೆ ಹೇಳ್ತಾರೆ. ಹೇಗೋ ಫೈನಲಿ ಹೋದ್ವಿ. ಕೊಟ್ಟಾಗ ಅವರು ಸ್ಟಾರ್ಟಿಂಗ್ ನಿಜ ಅಕ್ಸೆಪ್ಟ್ ಮಾಡಲಿಲ್ಲ. ಎಜುಕೇಟೆಡ್ ಅಲ್ವಾ ನೀವು, ಯಾಕೆ ಇಷ್ಟೊಂದು ಇರ್ರೆಸ್ಪಾನ್ಸಿಬಲ್ ಆಗಿದ್ದೀರಾ, ಈಗ ತಂದುಕೊಟ್ಟಿದ್ದೀರಾ ಅಂತೆಲ್ಲ
ಹೇಳಿದ್ರು. ತುಂಬ ಬೇಜಾರಾಯಿತು. ನಾನು ಯಾವ ಸಾರಿನೂ ಹೀಗೆ ಮಾಡಿಲ್ಲ, ಫಾರ್ ದ ಫಸ್ಟ್ ಟೈಮ್ ಹೀಗಾಗಿರೋದು ನನಗೆ. ಅದು ಯಾಕೆ ಆ ಥರ ಇನ್ಫಾರ್ಮೇಷನ್ ನನಗೆ ಹೇಗೆ ಸಿಗಲಿಲ್ಲ ಅಂತಲೇ ಗೊತ್ತಿಲ್ಲ. ನಾನು MA ಅಂತಂದ್ರೆ ಅಂದ್ಕೊಂಡಿದ್ದು ಇಯರ್ಲಿ ಒಂದು ಎಕ್ಸಾಮ್, ನಾನು ಯಾವ ಥರ BEd ಮತ್ತು BA ಮಾಡೋದ್ನೋ ಹಾಗೆ ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ಗೊತ್ತಾಯಿತು ಇಯರ್ಲಿ 2 ಸೆಮ್ ಇದೆ ಅಂತ. ಸೊ ಹೇಗೋ ಓಕೆ ಫೈನಲಿ ಇಸ್ಕೊಂಡ್ರು, ನೆಕ್ಸ್ಟ್ ಟೈಮ್ ಎಲ್ಲ ಹೀಗೆ ಮಾಡಬೇಡಿ ಅಂತ. ಸೊ ತಗೊಂಡು ಬಂದೆ ನಾನು. ಅದಾದಮೇಲೆ ಸ್ವಲ್ಪ ರಿಫ್ರೆಶ್ ಆಗಲಿ, ಬೇಜಾರು ಕಡಿಮೆ ಆಗಲಿ ಅಂತ ಇವಾಗ ನಾನು ಸಯ್ಯಜಿರಾವ್ ರೋಡಿಗೆ ಬಂದಿದ್ದೀನಿ. ಸಿಂಪಲ್ ಶಾಪಿಂಗ್ ಅಂತ ಏನಿಲ್ಲ, ನೋಡೋಣ ಏನಾದರೂ ಇಷ್ಟ ಆದರೆ ತಗೊಳ್ಳೋಣ ಅಂತ ಬಂದೆ. ಈ ಟಾಪ್ ಅಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಅಫೋರ್ಡಬಲ್ ಪ್ರೈಸ್, ಲೈನಿಂಗ್ ಎಲ್ಲ ಇದೆ, ಚೆನ್ನಾಗಿದೆ. ಮೆಟೀರಿಯಲು ಅಷ್ಟೇ ತುಂಬ ಚೆನ್ನಾಗಿದೆ. ಜಸ್ಟ್ 500 ಅಂತ ಹೇಳಿದ್ರು. ಸೊ ಯಾಕೆ ಮಿಸ್ ಮಾಡೋದು. ಆಮೇಲೆ ಎಕ್ಸಾಕ್ಟಾಗಿ ನನ್ನ ಸೈಜೇ ಇದ್ದಿದ್ದರಿಂದ ನಾನು ಪರ್ಚೇಸ್ ಮಾಡಿಬಿಟ್ಟೆ. ಉಳಿದಂತೆ ಎಲ್ಲ ಚಿಕ್ಕ ಪುಟ್ಟದ ಅಷ್ಟೇ. ಸಾನುಗೆ ಒಂದಷ್ಟು 1-2-3 ಪ್ಯಾಂಟ್ಸ್ ಬೇಕಿತ್ತು, ಪ್ಯಾಂಟ್ಸು ಇದೆಲ್ಲ ತೊಗೊಂಡೆ ನಾನು. ಆ್ಯಕ್ಚುಲಿ ನಾನು ಶಾಪಲ್ಲೂ ಸಹ ಸಾನುಗೆ ತೊಗೊಂಡಿದ್ದೀನಿ, ಏನು ಸ್ಲಿಪ್ಸ್ ಅದೆಲ್ಲನೂ. ಆ ಪ್ಯಾಂಟ್ಸ್ ನನಗೇನು ಪ್ರಾಬ್ಲಮ್ ಆಗಿದ್ದು ಅಂದರೆ ವಾಶ್ ಮಾಡ್ತಾ ಮಾಡ್ತಾ ತುಂಬ ಸಿಂಕ್ ಆಗ್ತಾ ಇದೆ, ಬಟ್ಟೆ ಚಿಕ್ಕದಾಗ್ತಾ ಇದೆ. ಆ್ಯಂಡ್ ಅಷ್ಟೊಂದೇನು ನನಗೆ ಇಷ್ಟ ಆಗಲಿಲ್ಲ. ಬಟ್ ಈ ಪ್ಯಾಂಟ್ಸ್ ಲಾಸ್ಟ್ ಟೈಮ್ 2 ತೊಗೊಂಡೋಗಿದ್ದು ತುಂಬ ಫ್ರೀ ಆಗಿತ್ತು, ಅದಕ್ಕೋಸ್ಕರ ಇನ್ನೊಂದೆರಡು ಪ್ಯಾಂಟ್ನ ತೊಗೊಂಡೆ. ಮಕ್ಕಳನ್ನ ಬಿಟ್ಟು ಹೋಟೆಲಲ್ಲೆಲ್ಲ ಹೋಗಿ ತಿನ್ನೋದಕ್ಕೆ ಇಬ್ಬರಿಗೂ ಮನಸ್ಸಾಗಲಿಲ್ಲ. ಆಲ್ರೆಡಿ 3 ಗಂಟೆ ಆಗಿಬಿಟ್ಟಿತ್ತು, ಹಾಗಾಗಿ ಓಕೆ ಲೇಟೇ ಆಯಿತು. ಸೊ ಮನೇಲೇ ಹೋಗಿ ಊಟ ಮಾಡೋಣ ಅಂತ ಅಂದ್ಕೊಂಡು ಜಸ್ಟ್ ಆನ್ ದ ವೇ ಬರುವಾಗ ಫಲೂಡ ತಿನ್ಕೊಂಡು ಬಂದ್ವಿ. ಸ್ವಲ್ಪ ಸೆಕೆ, ಬಿಸಿಲು ಮತ್ತು ಮೋಡ ಎಲ್ಲನೂ ಮಿಕ್ಸ್ ಇತ್ತು ಅವತ್ತು ವೆದರ್ ಆ್ಯಕ್ಚುಲಿ. ಸೊ ತಿನ್ಕೊಂಡು ನಾವು ಮನೆಗೆ ಬಂದ್ವಿ. ಮನೆಗೆ ಬಂದಾಗ ಎಕ್ಸಾಕ್ಟಾಗಿ 4 ಗಂಟೆ ಅಂತ ಅನಿಸುತ್ತೆ, 4-4:15. ಸೊ ಮನೆಗೆ ಬಂದ್ವಿ. ಪೂರ್ವಿ, ಸಾನು ಇಬ್ಬರು ಸೋಫಾ ಮೇಲೆ ಕೂತ್ಕೊಂಡು ಜಸ್ಟ್ TV ನೋಡಿದ್ದಾರೆ, ಊಟ ಮಾಡಿದ್ದಾರೆ ಹೊರತು ಇಬ್ಬರು ಸ್ನಾನ ಏನೂ ಮಾಡಿರಲಿಲ್ಲ. ನನಗೆ ಡೌಟ್ ಇತ್ತು ಇವ್ರು ಸ್ನಾನ ಮಾಡಲ್ಲ ಅಂತ. ಸೊ ನಾನೇ ಆಮೇಲೆ ಸ್ನಾನ ಮಾಡಿಸೋಣ ಅಂತ ಹೇಳಿ ಇವಾಗ ಏನು ತಂದೆ ಅಂತ ಕೇಳ್ತಿದ್ಲು ಸಾನು. ಸೊ ಏನೇನು ತಂದೆ ಅದನ್ನೆಲ್ಲ ತೋರಿಸ್ತಿದ್ದೆ ಅವಳಿಗೆ. ತುಂಬ ಟಯರ್ಡ್ ಆಗಿತ್ತು ನನಗೆ. ಯೂಶ್ವಲಿ ನಾವು ಸಿಟಿಗೆ ಅಥವಾ ಮೈಸೂರು ಈ ಥರ ಏನಾದರೂ ಹೋದಾಗ ಫ್ಯಾಮಿಲಿ ಎಸ್ಪೆಷಲಿ ಮಕ್ಕಳ ಜೊತೆ ಹೋದಾಗ ಖುಷಿಯಾಗುತ್ತೆ, ಏನಾದ್ರು ತೊಗೊಂಡು ತಿನ್ಬೋದು, ಇನ್ನೆಲ್ಲಾದರೂ ಹೋಗ್ಬೋದು. ಮಕ್ಕಳಿಲ್ಲ ಅಂದಾಗ ನಾವೇ ಎಂಜಾಯ್ ಮಾಡೋದು ಅಥವಾ ನಾವೇ ತಿನ್ನೋದು, ಇದು ಸ್ವಲ್ಪ ನನಗೇನೋ ಅಷ್ಟು ಇಷ್ಟ ಆಗಲಿಲ್ಲ. ಆ್ಯಂಡ್ ಪೂರ್ವಿ ಬೇರೆ ಆ ಥರ ಆಗಿದ್ಲಲ್ವ, ಹಾಗಾಗಿ ಹೋಟೆಲೆಲ್ಲೂ ಊಟ ಮಾಡಲಿಲ್ಲ, ಡೈರೆಕ್ಟಾಗಿ ಮನೆಗೆ ಬಂದ್ವಿ ನಾವು. ಅಲ್ಲೇ ಊಟ ಮಾಡೋಣ ಅಂತ. ಆ್ಯಂಡ್ ರೈಸು ಸಹ ಇತ್ತು, ಬೆಳಗ್ಗೆನೇ ಮಾಡಿದ್ದೆ ಅಲ್ಲ. ಸೊ ಅದಕ್ಕೋಸ್ಕರ ಇವಾಗ ಏನೇನು ತಂದೆ ಎಲ್ಲನೂ ತೋರಿಸ್ದೆ ನಾನು. 1-2-3 ಪ್ಯಾಂಟ್ಸ್ ಬಿಟ್ಟರೆ ಒಂದು ಟಾಪ್, ಇದಿಷ್ಟನ್ನು ತೊಗೊಂಡು ಬಂದಿದ್ದೆ. ಆ್ಯಂಡ್ ನೋಡಿ ಬರೋ ತನಕ ಪಾತ್ರೆಗಳೆಲ್ಲ ಹೇಗೆ ಬಿದ್ದಿದೆ ಅಂತ ಮನೆಯಲ್ಲಿ. ಎಲ್ಲನೂ ಪಾತ್ರೆ ಎಲ್ಲ ತೊಳೆದು ಸ್ಲ್ಯಾಬ್ಲ ಕ್ಲೀನ್ ಮಾಡಬೇಕು. ಅದಕ್ಕಿಂತ ಮುಂಚೆ ತುಂಬ ಹಶ್ವಾಗ್ತಿತ್ತು. ಬಂದಿದ್ದೆ ಲೇಟ್ ಆಗಿದ್ದರಿಂದ ಜಸ್ಟ್ ಊಟನೂ ಮಾಡಲಿಲ್ಲ ನಾನು ಮತ್ತು ನನ್ನ ಹಸ್ಬೆಂಡ್ ಜಸ್ಟ್ ಟೀ ಕುಡಿದು ಸ್ವಲ್ಪ ಚಕ್ಲಿ ಕೋಡ್ಬಳೆ ಎಲ್ಲ ಮನೇಲಿರುತ್ತಲ್ವ ಅದನ್ನು ತಿಂದು ಆನಂತರ ಬೇಗನೆ ಅಡುಗೆ ಮಾಡ್ತಾಯಿದ್ದೀನಿ. 7-7:30ಗೆಲ್ಲ ಅಡುಗೆ ಮಾಡಿ ಮುಗಿಸೋಣ ಅಂತ ಲೈಟಾಗಿ ಮಾಡಿದೆ ನಾನು. ಸೊ ಟೊಮೆಟೊ ಸಾಂಬಾರನ್ನ ಮಾಡ್ತಾಯಿದ್ದೀನಿ ನಾನು. ಅದಕ್ಕೋಸ್ಕರ ಬಾಣಲೆಗೆ ಎಣ್ಣೆ, ಸಾಸಿವೆ, ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗು ಇದಿಷ್ಟನ್ನು ಹಾಕಿ ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡು ಆನಂತರ ಟೊಮ್ಯಾಟೊನೂ ಸಹ ಸಣ್ಣಗೆ ಹೆಚ್ಚಿ ಅದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡಬೇಕು. ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತಂದಮೇಲೆ ನಾವು ಬೇಳೆ ಸಾಂಬಾರಿಗೆ ಯೂಸ್ ಮಾಡುವಂಥ ಖಾರದ ಪುಡಿನ ಹಾಕಿ ಸ್ವಲ್ಪ ನೀರು ಹಾಕಿದ್ರೆ ನೀವು ಗೊಜ್ಜು ಥರ ಮಾಡ್ಕೋಬೋದು. ಸಾಂಬಾರು ಏನಾದರೂ ಬೇಕು ಅಂತಂದರೆ ನೀರಿನ ಕನ್ಸಿಸ್ಟೆನ್ಸಿ ಸ್ವಲ್ಪ ಜಾಸ್ತಿ ಇರಬೇಕು. ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಆನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆಯೇ ಕಾಯಿ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಈವನ್ ಮೊಟ್ಟೆ ಒಡೆದು ಹಾಕಿದ್ರೂ ಸಹ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ತೀರಾ ಪ್ಲೇನಾಗಿ ಮಾಡ್ತಾಯಿದ್ದೀನಿ, ಹಾಗಾಗಿ ಈವನ್ ಕಾಯಿ ತುರಿನ ಹಾಕೋದಕ್ಕೂ ಹೋಗಲಿಲ್ಲ ನಾನು. ಜಸ್ಟ್ ಹಾಗೆ ಪ್ಲೇನಾಗಿ ಟೊಮ್ಯಾಟೊ ಸಾಂಬಾರನ್ನ ಮಾಡಿ ರೈಸು ಸಹ ಹಾಕ್ತಿದ್ದೀನಿ. ರೈಸ್ ಕೂಗೋ ತನಕ ಹಾಗೆ ಟೊಮ್ಯಾಟೊ ಸಾಂಬಾರು ಏನಿದೆ ಚೆನ್ನಾಗಿ ಕುದಿಬೇಕು. ಅಲ್ಲಿ ತನಕ ಮಿನಿಮಮ್ ಅಂದರೂ ಒಂದು 10-15 ಮಿನಿಟ್ ಆಗುತ್ತೆ ಕುಕ್ಕರೆಲ್ಲ ವಿಷಲ್ ಆಗೋ ತನಕ. ಅಲ್ಲಿ ತನಕ ನಾನು ಮತ್ತೆ ಏನಿದೆ ಈ ಸ್ಲ್ಯಾಬ್ ಎಲ್ಲನೂ ಕ್ಲೀನ್ ಮಾಡಿ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಡಬೇಕು. ಪೂರ್ವಿ ಏನಾದರೂ ಚೆನ್ನಾಗಿದ್ದಿದ್ರೆ ಇಷ್ಟೊಂದು ರಿಸ್ಕ್ ಆಗ್ತಾ ಇರಲಿಲ್ಲ. ಪಾಪ ಈಗ ಅವಳು ಸ್ವಲ್ಪ ಇಂಜುರಿ ಆಗಿರೋದ್ರಿಂದ ನಾನೇ ಎಲ್ಲನೂ ಮಾಡ್ಕೋಬೇಕು. ಹಾಗಾಗಿ ಸ್ವಲ್ಪ ಸ್ಟ್ರೆಸ್ ಅನ್ನಿಸ್ತಿದೆ, ಸ್ವಲ್ಪ ರಿಸ್ಕ್ ಅಂತ ಅನ್ನಿಸ್ತಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಇದೇ ರೀಸನಿಂದ
ಆಗಿರೋದ್ರಿಂದ ನಾನು ವಿಡಿಯೋನು ಸಹ ರೆಗ್ಯುಲರ್ ಆಗಿ ಹಾಕೋದಕ್ಕೆ ಆಗಲಿಲ್ಲ. ಸೊ ಇವಾಗ ನೋಡ್ತಾ ಇದ್ದೀರಾ, ಲಾಸ್ಟಲ್ಲಿ ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಎಲ್ಲ ರೆಡಿ ಆಗೋ ತನಕ ನಾನು ಪಾತ್ರೆ ತೊಳೆದು ಆಮೇಲೆ ಊಟಕ್ಕೆ ಕೂತ್ಕೋತೀವಿ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ಕಂಪ್ಲೀಟ್ ಡೇ ರೊಟೀನ್. ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.